ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದ ಮಂಟಬಸವೇಶ್ವರ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜಾತ್ರಾ ಮಹೋತ್ಸವವು ನೆರವೇರಿತು. ಹುಕ್ಕೇರಿ ತಾಲೂಕಿನ ನೇರ್ಲಿ ಹೊರವಲಯದ ಮಂಟಬಸವೇಶ್ವರ ಜಾತ್ರಾ ಮಹೋತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಸಂಕೇಶ್ವರ್ ಗೋಕಾಕ್ ರಾಜ್ಯ ಹೆದ್ದಾರಿ ಸಮೀಪವಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ಏಕಾದಶಿ ಅಮಾವಾಸ್ಯೆಯ ನಿಮಿತ್ತ ವಿಶೇಷ ಪೂಜೆ ಸೇರಿದಂತೆ ಹೋಮ ಹವನಗಳನ್ನು ಆಯೋಜಿಸಲಾಗಿತ್ತು. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಗ್ರಾಮದ ಅರ್ಬಳ್ಳಿ ಮನೆತನದವರು ದೇವಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಈ ಕುರಿತು ಶಂಕರ ಅರ್ಬಳ್ಳಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ತಂದೆಯವ್ರ ಕಾಲದಿಂದ ನಾವು ಸೇವೆ ಮಾಡ್ಕೊಂಡೆವು. ಮುಂದೆ ಅವರು ನಾನು ಮಾಡ್ಕೊಂಡು ಬರ್ತೀವಿ. ಭಕ್ತಾದಿಗಳು ಭಾಳ ಬರ್ತಾರೆ. ದಿವಸ ಒಂದು 2-3 ದೊಡ್ಡ ಲಗ್ಜರಿ ಬಂದು ಊಟ ಮಾಡಿ ತಿಂತಾರೆ. ಕಾರ್ತಿಕ ಅಮಾವಾಸ್ಯೆ ಇದ್ದಾಗ ಅಟ್ಟ ಡೈಲಿ ಆಮೇಲೆ ಪ್ರವಾಸಿಗರು ಬಂದಿಲ್ಲ ಊಟ ಮಾಡಿ ಆಮೇಲೆ ಎಲ್ಲ ಇದ ಮಾಡಿ ಹೋಗ್ತಾರೆ. ಈಗ ನೀವು ಪೂಜೆ ಮಾಡೋರು ನೀವು ಒಬ್ಬರು ಮಾಡ್ತಾರೋ ನಿಮ್ಮ ಮನೆತನದೊಳಗೆ ಅಥವಾ ನಿಮ್ಮ ಮನೆತನ ಜನ ಎಲ್ಲ ಪೂಜೆ ಮಾಡ್ತಾರೆ? ಅಲ್ಲದೆ ಬಸಗೌಡ ಪಾಟೀಲ್ ಮಾತನಾಡಿದರು. ಇದು ಮಂಟಬಸವೇಶ್ವರ ನೇರ್ಲಿ ಗ್ರಾಮದ ಪುರಾತನ ದೇವಾಲಯ. ಸಾಧಾರಣ ಇಲ್ಲಿ ಪ್ರವಾಸ ಹೋಗೋರು ಎಲ್ಲರೂ ಇಲ್ಲಿ ಬಂದು ಕಾಯಕಪ್ರ ಮಾಡ್ಕೊಂಡು ಹೋಗ್ತಾರೆ. ಇದು ಮೊದಲಿಂದ ಪ್ರಸಿದ್ಧ ದೇವಸ್ಥಾನ. ಇದು ಅರಬಳ್ಳಿ ಮಲ್ಲಪ್ಪ ಕುಟುಂಬದವ್ರು ಈ ದೇವಸ್ಥಾನ ವ್ಯವಸ್ಥೆ ನೋಡ್ತಾರೋ ಅವರೇ ಖರ್ಚು ಮಾಡಿ ಕಟ್ಟಿರೋರು. ಭಕ್ತರು ಎಲ್ಲ ಸಹಾಯ ಮಾಡಿದಾರೆ. ಈ ಕರೋಶಿ ಕಂಟ್ರೋಲರ್ ಸಾಹೇಬ್ರು ಈ ಮೂರ್ತಿ ಮಾಡಿಸ್ಕೊಟ್ಟಿದ್ರು ಅವಾಗಿಂದ. ಆಮೇಲೆ ಇದು ಗುಡಿ ಕಟ್ಟಿ ಈ ಕಡೆ ಸ್ಥಳಾಂತರ ಮಾಡಿ ವ್ಯವಸ್ಥೆ ಐತಿ. ಮತ್ತು ವರ್ಷ ಶಿವರಾತ್ರಿ ಪ್ರಸಾದ ಮಾಡ್ತಾರೆ. ಸುಮಾರು ಎಷ್ಟು ಜನ? ಒಂದು 2-2.5 ಸಾವಿರ ಮಂದಿ ಊಟ ಮಾಡ್ತೀವಿ. ಸಂಗೀತ ತನಕ ಭಜನೆ ಮಾಡಿ ಪ್ರಸಾದ ಮಾಡ್ತಾರೆ. ಎಲ್ಲರೂ ಸೇವಾ ಭಾವನೆಯಿಂದ ಮಾಡ್ತಾರೆ. ಯಾರು ಪಗಾರ ಏನಿಲ್ಲ, ಎಲ್ಲರೂ ಸೇವಾ ಭಾವ ಕಲೆಕ್ಷನ್ ಮಾಡಿರ್ತಾರೆ. ಎಲ್ಲ ಊರಾಗ ದೇಣಿಗೆ ತಗೊಂಡಿರ್ತಾರೆ. ಎಲ್ಲರೂ ಹೋಗೋಬರೋ ರಸ್ತೆ ಎಲ್ಲ ಸಂಕೇಶ್ವರ ಗೋಕಾಕದಿಂದ ದಿವಸ ಹೋಗಿ ಬರೋ ಗಾಡಿ ಎಲ್ಲ ನಿಂತು ಪ್ರಸಾದ ಮಾಡೇ ಹೋಗ್ತಾರೆ. ಪ್ರತಿ ಜನ ಇಲ್ಲಿ ದರ್ಶನ ಮಾಡೇ ಹೋಗ್ತಾರೆ. ವ್ಯಾಪಾರಸ್ಥರಾಗಲಿ ಹೋಗೋ. ಈ ಸಂದರ್ಭದಲ್ಲಿ ಕಲ್ಲಪ್ಪ ಕರೋಶಿ, ಬಸವನ್ನಿ ಮುಗುಳಿ, ಸದಾಶಿವ ಶೆಂಡೂರಿ, ಮಾರುತಿ ಅರ್ಬಳ್ಳಿ, ದುಂಡಪ್ಪ ಅರ್ಬಳ್ಳಿ, ಶೆಟ್ಟೆಪ್ಪ ಅರ್ಬಳ್ಳಿ, ಅಣ್ಣಯ್ಯ ಹಿರೇಮಠ್ ಸೇರಿದಂತೆ ನೇರ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.